ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತಾ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ, ನಾನು ನಿಮಗೆ ಮೊದಲೇ ಈ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಟಗರಿನ ಕೊಳಮಾಲೆಯನ್ನು ಯಾವ ರೀತಿ ಕಟ್ ಮಾಡೋದಂತ. ಅದನ್ನು ನಾನು ಪ್ರಾಕ್ಟಿಕಲಾಗಿ ಮಾಡಿ ವಿಡಿಯೋನ ಮಾಡಿದ್ದೆ. ಅದು ಕಟ್ ಆಗಿದೆಯೋ ಇಲ್ಲೋ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಮತ್ತು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಹಾಗಾದರೆ ನಮ್ಮ ಟಗರ್ ಮರಿನ ತೋರಿಸ್ತೀನಿ. ನಾನು ಅಲ್ಲಿ ಹಿಂದೆ ಕಾಣ್ತಾ ಇದ್ದಿಲ್ಲ, ಆ ಟಗರಿಗೆ ಕೊಳಮಾಲೆಯನ್ನು ಕಟ್ಟಿದ್ದೆ. ಇದಕ್ಕೆ ಯಾವುದೇ ರೀತಿ ಕೊಳಮಾಲೆ ಇದ್ದಿರಕ್ಕಿಲ್ಲ. ಹೀಗಾಗಿ ನಾನು ಆ ಟಗರ್ ಮರಿಗೆ ಕಟ್ಟಿದ್ದೇನೆ. ಅದು ಕಟ್ ಆಗಿದೆಯೋ ಇಲ್ಲೋ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ. ನನ್ನ ಎರಡು ಮರಿಯಲ್ಲಿ ಕೊಳಮಾಲೆ ಇದ್ದಿದ್ದು ಇದಕ್ಕೆ, ನಾನು ಕಟ್ಟಿದ್ದು ಕೂಡ ಇದಕ್ಕೆ. ಈ ಥರ ಕೊಳಮಾಲೆ ಯಾವ ರೀತಿ ಕಟ್ಟಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮೊದಲು ನಮ್ಮ ಟಗರ್ನ ನೋಡಿ ಯಾವ ರೀತಿ ಇದೆ. ಬನ್ನಿ, ಆ ಥರ ಕೊಳಮಾಲೆನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಯಾವುದೇ ರೀತಿ ಕೊಳಮಾಲೆ ಇಲ್ಲ. ಇದು ಕಟ್ಟಾಗಿದೆ. ಯಾವ ರೀತಿ ಕಟ್ಟಾಗಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ನೋಡಿ ಯಾವುದೇ ರೀತಿ ಕೊಳಮಾಲೆ ಈಗ ಇದಕ್ಕೆ ಇಲ್ಲ. ನೀವು ಕೂಡ ನಿಮ್ಮ ಟಗರ್ ಮರಿಗೆ ಕೊಳಮಾಲೆ ಇದ್ದರೆ ಯಾವ ರೀತಿ ಕಟ್ಟಾಗಬೇಕಂತ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಳ್ಳಿ, ಯಾವ ರೀತಿ ನೀವು ಅದು ಕಟ್ಟಿದರೆ ಕಟ್ಟಾಗುತ್ತೆ ಅಂತ. ನೋಡಿ, ನಮ್ಮ ಟಗರ್ ಮರಿಗೆ ಈಗ ಯಾವುದೇ ರೀತಿ ಕೊಳಮಾಲೆ ಇಲ್ಲ, ಏನೂ ಇಲ್ಲ. ನೀವು ಇದೇ ರೀತಿ ಮಾಡೋದ್ರಿಂದ ಸಂಪೂರ್ಣ ಕೊಳಮಾಲೆ ಕಟ್ಟಾಗುತ್ತೆ ನೋಡಿ. ನೋಡಿ ಕೊಳಮಾಲೆ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ ಯಾವ ರೀತಿಯಾಗಿದೆ. ಇಲ್ಲಿ ಮೊನ್ನೆ ಒಂದು ಕಟ್ಟಾಗಿದೆ, ಅದ್ರ ಕೂದಲು ಇನ್ನೂದವೆ, ಅದನ್ನ ಕಟ್ ಮಾಡಿಲ್ಲ ಅಂದಾಗ ಹಂಗೆ ಕಾಣ್ತಾ ಇದೆ. ಯಾವುದೇ ರೀತಿ ಕೊಳಮಾಲೆ ಈಗ ಇಲ್ಲ. ಇದಕ್ಕೆ ಕಟ್ಟುವಾಗ ಜರ ದಾರ ಮ್ಯಾಲೆ ಕಟ್ಟಿದರೆ ಈ ರೀತಿ ಸಂಪೂರ್ಣ ಕಟ್ಟಾಗುತ್ತೆ. ಈ ಥರ ಕೂದಲಿದೆ ಮೊನ್ನೆ ಕಟ್ಟದ್ದು. ಕೆಲವೊಬ್ರು ಕೇಳ್ತಾ ಇದ್ರು ಕೊಳಮಾಲೆ ಎಷ್ಟು ದಿನಗಳ ನಂತರ ಕಟ್ಟಾಗುತ್ತೆ ಅಂತ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ, ನೀವು ದಾರಾನ ಯಾವ ರೀತಿ ಯೂಸ್ ಮಾಡ್ತಿದ್ರಲ್ಲ ಅದ್ರ ಮೇಲೆ ಬೇಗ ಕಟ್ಟಾಗುತ್ತೆ. ನೀವು ಗಟ್ಟಿ ದಾರ ತಗೋಬೇಕು ಮತ್ತು ಕಟ್ಟುವಾಗ ಫಿಟ್ನೆ ಕಟ್ಟಬೇಕು. ಹಾಗಂದ್ರೆ ನಿಮಗೆ 20 ದಿನಗಳಲ್ಲಿ ಕೊಳಮಾಲೆ ಕಟ್ಟಾಗುತ್ತೆ. ಮತ್ತು ನೀವು ದಾರವನ್ನು ಮಿದು ದಾರ ತೊಗೊಂಡ್ರೆ ಕಟ್ಟಾಗಲು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನಾ ಕಟ್ಟಿರೋಲ್ಲ ಮಿಸ್ಟೇಕ್ ಆದ್ದು ಒಂದಕ್ಕೆ ಬಿಗಿಯಾಗಿ ಕಟ್ಟಿದ್ನಿ, ಅದು 20 ದಿನಗಳಲ್ಲಿ ಕಟ್ಟಾಯ್ತು. ಮತ್ತೊಂದಕ್ಕೆ ಒಂದು ಸ್ವಲ್ಪ ಕಟ್ಟುವಾಗ ಲೂಸಾಗಿತ್ತು, ಅದು ಒಂದು ತಿಂಗಳ ನಂತರ ಕಟ್ಟಾಯ್ತು. ಹೀಗಾಗಿ ನೀವು ಕಟ್ಟುವಾಗ ಸ್ವಲ್ಪ ಅದು ಬಿಗಿಯಾಗಿ ಕಟ್ಟಬೇಕು. ಬಿಗಿಯಾಗಿ ಕಟ್ಟಿದರೆ ಅದು ಬೇಗನೆ ಒಂದು 20 ದಿನಗಳಲ್ಲಿ ಮಾತ್ರ ಅದು ಕೊಳಮಾಲೆ ಕಟ್ಟಾಗುತ್ತೆ, ಯಾವುದೇ ಡೌಟೇ ಇಲ್ಲ. ಕಟ್ಟುವಾಗ ನಿಮ್ಮ ಮೇಲೆ ಇದೆ ಡಿಪೆಂಡು. ನೋಡಿ, ಈ ಮರಿ ಕೊಳಮಾಲೆ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ, ಆ ರೀತಿ ಕಟ್ಟಾಗಿದೆ ಕೊಳಮಾಲೆ. ಆ ಮರಿ ಕనుక ಕೊಳಮಾಲೆ ಇಲ್ಲಾಗಿತ್ತು. ಮತ್ತು ಯಾವ ರೀತಿ ಇವು ಗ್ರೋತ್ ಬಂದಿದೆ ನೋಡಿ. ಮತ್ತು ಕೊಂಬು ಕೂಡ ಯಾವ ರೀತಿ ಬಂದಿದೆ ನೋಡಿ. ಕೊಳಮಾಲೆ ನಿಮಗೆ ಸಂಪೂರ್ಣ ಇದಕ್ಕೆ ಈ ಮರಿಗೆ ಮೊದಲು ಇತ್ತು ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಕೊಳಮಾಲೆ ಕಟ್ಟಾಗಿದೆ. ನೋಡಿ, ಇದ್ರ ಕೊಂಬು ಕೂಡ ಹೆಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಇನ್ನೂ ಬರ್ತಾಯಿದೆ ಕೊಂಬು. ಮತ್ತು ಮರಿಗಳ ಉಣ್ಣೆನ ಯಾವಾಗ ಕಟ್ ಮಾಡಬೇಕಂತ ನಾನು ಒಂದು ವಿಡಿಯೋನ ಮಾಡ್ತೀನಿ ಅದ್ರ ಬಗ್ಗೆ. ಯಾಕಂದರೆ ಬೇಗನೆ ಕೂಡ ಮರಿಗಳ ಉಣ್ಣೆನ ಕಟ್ ಮಾಡಬಾರ್ದು. ಉಣ್ಣೆ ಅಂದರೆ ಕೂದಲು. ಯಾಕೆ ಬೇಗನೆ ಕಟ್ ಮಾಡಬಾರ್ದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಬರುಮಟ್ಟ ಕಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. Bye bye.